ಫೆಡರೇಷನ್ ಆಫ್ ಇಂಡಿಯಾ ಆದೇಶದ ಪ್ರಕಾರ SIR ಪ್ರಕ್ರಿಯೆ ಶುರುವಾಗಿದೆ. ನಮಗೆಲ್ಲ ಗೊತ್ತಿದೆ. ಇದು ಕ್ವಾಲಿಫೈಯಿಂಗ್ ಡೇಟ್ 1 ಅಕ್ಟೋಬರ್ 2026 ಆಗಿರ್ತದೆ. ಹೌಸ್ ಟು ಹೌಸ್ ವಿಸಿಟ್ ಬೈ BLOs 30 ಜೂನ್ನಿಂದ 29 ಜುಲೈವರೆಗೂ. ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ರೋಲ್ 5 ಆಗಸ್ಟ್ 2026. ಪೀರಿಯಡ್ ಫಾರ್ ಫೈಲಿಂಗ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ 5 ಆಗಸ್ಟಿಂದ 4 ಸೆಪ್ಟೆಂಬರ್ ತನಕ. ನೋಟಿಸ್ ಫೇಸ್ ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಇರುವುದು 5 ಆಗಸ್ಟಿಂದ 3 ಅಕ್ಟೋಬರ್ ತನಕ. ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟ್ರಲ್ ರೋಲ್ 7 ಅಕ್ಟೋಬರ್ ಇದು ಶೆಡ್ಯೂಲ್ ಇರ್ತದೆ. ಇದರ ಪ್ರಕಾರ ಈಗಾಗಲೇ ನಮ್ಮ ಪ್ರಕ್ರಿಯೆ ಶುರುವಾಗಿದೆ. ಇದರಲ್ಲಿ ಸುಮಾರು 68,123 ಜನ ಅಧಿಕಾರಿಗಳು ನೇರವಾಗಿ ಪಾಲ್ಗೊಂಡಿದ್ದಾರೆ. ಚೀಫ್ ಎಲೆಕ್ಟ್ರಲ್ ಆಫೀಸರ್ 31 ಜನ, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಸ್ 31 ಜನ, CO ಜಿಲ್ಲಾ ಪಂಚಾಯತ್, ಸ್ಪೆಷಲ್ ಕಮಿಷನ್ ಎಲೆಕ್ಷನ್ 1, ರೋಲ್ ಅಬ್ಸರ್ವರ್ಸ್ 32 ಜನ, ADEOs 4 ಜನ, ಜಾಯಿಂಟ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ 3 ಜನ, ಡೆಪ್ಯೂಟಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ 2, ಅಸಿಸ್ಟೆಂಟ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ 3 ಜನ, ನೋಡಲ್ ಆಫೀಸರ್ ಫಾರ್ SIR 34 ಜನ, ಆಮೇಲೆ EROs 224 ಜನ, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, AEROs 336, ಎಲೆಕ್ಷನ್ ತಹಶೀಲ್ದಾರ್ಸ್ 34, ಎಲೆಕ್ಷನ್ ಕೇಸ್ ವರ್ಕರ್ಸ್ 224, ಆಮೇಲೆ BLOs ಬೂತ್ ಲೆವೆಲ್ ಆಫೀಸರ್ಸ್ 59,050, BLO ಸೂಪರ್ವೈಸರ್ಸ್ 7,556. ಇಷ್ಟು ಜನ ಅಧಿಕಾರಿಗಳು ನೇರವಾಗಿ ಪಾಲ್ಗೊಂಡಿದ್ದಾರೆ. ಇವರೆಲ್ಲರಿಗೂ ಈಗಾಗಲೇ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಬೇಡಪ್ಪ ಈಗಾಗಲೇ ನಾವು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ. ಈ ಟ್ರೈನಿಂಗ್ ಕೊಟ್ಟಿದ್ದು ಜಿಲ್ಲಾ ಹಂತದಲ್ಲಿ ಜಿಲ್ಲಾಧಿಕಾರಿಗಳು, ಎಲ್ಲ ರಾಜಕೀಯ ಪಕ್ಷದ ಪ್ರತಿನಿಧಿಗಳಿಗೆ, ಆಮೇಲೆ ಮೀಡಿಯಾದ ಎಲ್ಲ ಮಿತ್ರರಿಗೆ, ಆಮೇಲೆ ಬೂತ್ ಲೆವೆಲ್ ಆಫೀಸರ್ಗಳಿಗೆ, ಬೂತ್ ಲೆವೆಲ್ ನಮ್ಮ ಸೂಪರ್ವೈಸರ್ಗಳಿಗೆ ಎಲ್ಲರಿಗೂ ಜಿಲ್ಲಾ ಹಂತದಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಬೂತ್ ಲೆವೆಲ್ ಏಜೆಂಟ್ಗೂ ಸಮೇತ ಜಿಲ್ಲಾ ಹಂತದಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದರ ಫೋಟೋ ನಮಗೆ ಈಗಾಗಲೇ ನಾನು ತಮಗೆ ಶೇರ್ ಮಾಡಿದ್ದೀನಿ. ಆಮೇಲೆ ಕರ್ನಾಟಕದಲ್ಲಿ ಮ್ಯಾಪಿಂಗ್ ಎಷ್ಟು ಆಗಿದೆ ಎಂದು ತಗೊಂಡಾಗ ಈಗಾಗಲೇ ನಾವು 91.61 91.61% ಮ್ಯಾಪಿಂಗ್ ಮಾಡಿದ್ದೀವಿ. ಕರ್ನಾಟಕದಲ್ಲಿ 16/6/2026 ಅಂದರೆ ಎಲೆಕ್ಟ್ರಲ್ ರೋಲ್ ಯಾವತ್ತು ಫ್ರೀಸ್ ಆಗಿದೆ SIRಗೋಸ್ಕರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026 ಸಂಬಂಧವಾಗಿ 16/6/2026 ಎಲೆಕ್ಟ್ರಲ್ ರೋಲ್ ಫ್ರೀಸ್ ಆಗಿದೆ. ವೋಟ್ ಲಿಸ್ಟ್ನ ಫ್ರೀಸ್ ಮಾಡಿದ್ದೀವಿ. ಆ ದಿನ ನಮ್ಮಲ್ಲಿದ್ದ ವೋಟರ್ ಸಂಖ್ಯೆ 5,54,32,314. ಐ ರಿಪೀಟ್, ಆವತ್ತು ದಿನ 5,54,32,314. ಇಷ್ಟು ಮತದಾರರ ಪೈಕಿ ಈಗಾಗಲೇ ನಾವು 5,07,79,810 ಮತದಾರರನ್ನು ಮ್ಯಾಪಿಂಗ್ ಮಾಡಿದ್ವಿ. 91.61%, ಕೊಡಗು ಜಿಲ್ಲೆ 98.68%, ಧಾರವಾಡ 98.38%, ಬಾಗಲಕೋಟೆ 97.96% ಅಂತ ಹಲವಾರು ಜಿಲ್ಲೆಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ. ಮತ್ತು ತಾವು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ನೋಡುವ ಸಂದರ್ಭಗಳಲ್ಲಿ 126 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 95%ಗಿಂತ ಮೇಲೆ ಮ್ಯಾಪಿಂಗ್ ಮಾಡಿದ್ದಾರೆ. ಒಟ್ಟು ಕರ್ನಾಟಕದಲ್ಲಿರೋ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 173 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 90%ಗಿಂತ ಮೇಲೆ ಮ್ಯಾಪಿಂಗ್ ಮಾಡಿದ್ದಾರೆ. ಮ್ಯಾಪಿಂಗ್ ಪ್ರಕ್ರಿಯೆ ಇನ್ನೂ ಮುಂದುವರಿತಾ ಇದೆ. ಜುಲೈ ಕೊನೆ ತನಕ ಮ್ಯಾಪಿಂಗ್ ಪ್ರಕ್ರಿಯೆ ಮುಂದುವರಿತಾ ಇರ್ತದೆ. ಆದ್ದರಿಂದ ದಯವಿಟ್ಟು ಇನ್ನು ಎಲ್ಲೂ ಕೆಲವು ಕಡೆ ಮ್ಯಾಪಿಂಗ್ ಆಗಿಲ್ಲ. ನಾನು ಎಲ್ಲ ನನ್ನ BLOಗಳಿಗೆ ಮತ್ತು ಮತದಾರರ ಹತ್ರ ವಿನಂತಿ ಮಾಡಿಕೊಳ್ತೀನಿ. 1,15,112 ಬೂತ್ ಏಜೆಂಟ್ಸನ್ನು ಅಪಾಯಿಂಟ್ ಮಾಡಿದ್ದಾರೆ. ನಾನು ಈ ಸಂದರ್ಭಗಳಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿಯ ಪದಾಧಿಕಾರಿಗಳಿಗೆ ಧನ್ಯವಾದ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವತಿಯಿಂದ 52,419, ಭಾರತೀಯ ಜನತಾ ಪಾರ್ಟಿ ವತಿಯಿಂದ 48,614, ಜನತಾದಳ ಪಕ್ಷದಿಂದ 14,020, AAP ಪಕ್ಷದಿಂದ 18, BSP ಪಕ್ಷದಿಂದ 36, CPIMಯಿಂದ 5 ಜನ, ಒಟ್ಟು 1,15,112 ಜನ ಬೂತ್ ಏಜೆಂಟ್ಸನ್ನು ಅಪಾಯಿಂಟ್ ಮಾಡಿದ್ದಾರೆ.